Hey guys, welcome back to my channel, Kiru Vlog. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. And after so long, I'm doing another vlog and feels like ನಾನು ಮತ್ತೆ ವಾಪಸ್ ನನ್ನ ಹೋಮ್ ಬಂದಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ ನನಗೆ. ಲೈಕ್ ಇಟ್ಸ್ ಬೀನ್ ಸೋ ಲಾಂಗ್ ಗೈಸ್. ನಾನೊಂದು ವ್ಲಾಗ್ ಕೂಡ ಏನೂ ಮಾಡಿರಲಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇದ್ದೆ ನಾನು. ಬಟ್ ಯೂಟ್ಯೂಬಲ್ಲಿ ಐ ವಾಲಂಟಿಯರ್ಲಿ ಟುಕ್ ಅ ಬ್ರೇಕ್ ಫ್ರಮ್ ಯೂಟ್ಯೂಬ್. ದೇರ್ ಆರ್ ರೀಸನ್ಸ್, ತುಂಬ ಕಾರಣಗಳಿದ್ದಾವೆ, ಮಾತಾಡೋಣ ಅದ್ರ ಬಗ್ಗೆ. ಬಟ್ ಏನಕ್ಕೆ ಇವಾಗ ಸಡನ್ ಆಗಿ ಅಂತಂದರೆ, ಇನ್ನೊಂದು 2 ಡೇಸಲ್ಲಿ ನಮ್ಮ ಮಮ್ಮಿ ಬರ್ಡೇ ಬರ್ತಾ ಇದೆ. ಶೀ ಈಸ್ ಟರ್ನಿಂಗ್ 50. ಸೊ ಅವ್ರ 50ನೇ ವರ್ಷದ ಹುಟ್ಟು ಹಬ್ಬನ ನಾನು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ. ತುಂಬ ವರ್ಷಗಳಿಂದ ನನಗೊಂದು ಕನಸಿತ್ತು ದಟ್ ನಮ್ಮ ಅಪ್ಪ ಅಮ್ಮನ ನಾನು ಫಸ್ಟು ಫ್ಲೈಟಲ್ಲಿ ಕಳಿಸ್ಬೇಕು ಅಂತ. ಬಟ್ ಲೈಕ್ ಓಕೆ, ದೇವ್ರು ಇವಾಗ ಶಕ್ತಿ ಕೊಟ್ಟಿದ್ದಾನೆ ನನಗೆ ಆ್ಯಂಡ್ ವಯಸ್ಸಿದೆ, ಮಾಡಿಬಿಡೋಣ. ನಾಳೆ ದಿನ ಏನಾಗುತ್ತೋ, ಯಾವಾಗ ಏನು ಅಂತ ಗೊತ್ತಿಲ್ಲ, ಯಾರಿಗೆ ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ಆ ಟೈಮ್ ಬಂದಾಗ ಮಾಡಿಬಿಡೋಣ ಅಂತ. ಸೊ ಸುಮಾರು ತಿಂಗಳಿಂದ ಸೇವ್ ಮಾಡಿರೋ ದುಡ್ಡಲ್ಲಿ ಐ ಆಮ್ ಟೇಕಿಂಗ್ ಮೈ ಪೇರೆಂಟ್ಸ್ ಟು ಗೋವಾ ಇನ್ ಫ್ಲೈಟ್. ನನಗಂತೂ ಸಿಕ್ಕಾಬಡೆ ಖುಷಿ ಆಗ್ತಾ ಇದೆ ದ್ಯಾಟ್ ಫೈನಲಿ ಇಷ್ಟು ವರ್ಷಗಳಾದಮೇಲೆ ದ್ಯಾಟ್ ನಾನು ನಮ್ಮ ಅಪ್ಪ ಅಮ್ಮನ ಕಳಿಸ್ಬೇಕು ಅನ್ಕೊತಿದ್ದೆ. ಬಟ್ ಇವನ್ ಐ ಆಮ್ ಗೋಯಿಂಗ್. ನನ್ನ ತಮ್ಮ ಬರ್ತಾ ಇದ್ದಾನೆ. ಸೊ 4 ಜನನೂ ಹೋಗ್ತಾ ಇದ್ದೀವಿ. ಹೋಲ್ ಫ್ಯಾಮಿಲಿ ಹೋಗಂಗೆ ಆಗ್ತಾ ಇದೆ. ಆಲ್ ಥ್ಯಾಂಕ್ಸ್ ಟು ಗಾಡ್ ಆ್ಯಂಡ್ ದ ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ನನಗಂತರ ಎಕ್ಸೈಟ್ಮೆಂಟಲ್ಲಿ ಮಾತೇ ಬರ್ತಾಯಿಲ್ಲ. ಬಟ್ ಎಸ್, ಇವಾಗ ಬೆಳಗ್ಗೆ ಮಾರ್ನಿಂಗ್ ಫ್ಲೈಟ್ ಇದೆ ಆ್ಯಂಡ್ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೆ. ಆ್ಯಂಡ್ ಐ ಫೆಲ್ಟ್ ಲೈಕ್ ಇವಾಗಲೇ ಹೇಳೋಣ, ಇವಾಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಫಾರ್ ನೌ ಐ ವಿಲ್ ಶೋ ಹಿಂಗಿದೆ ಅಂತ. ದಿಸ್ ಈಸ್ ಹೌ ಮೆಸ್ಸಿ ನನ್ನ ಬೆಡ್ ಇವಾಗಿರೋದು ರೈಟ್ ನೌ. ಬಿಕಾಸ್ ಎಲ್ಲನೂ ಇಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ, ಏನೇನು ತೊಗೊಬೇಕು, ಏನೇನು ಮಾಡಬೇಕು ಅಂತ. ನನಗೆ ನನ್ನ ಬಟ್ಟೆಗಿಂತ ನನ್ನ ಕಾಸ್ಮೆಟಿಕ್ಸ್ದೇ ವೆಯ್ಟ್ ಜಾಸ್ತಿ ಆಗ್ಬೋದು ಅಂತ ಅನ್ನಿಸ್ತಿದೆ. ಐ ಡೋಂಟ್ ನೋ, ಬಟ್ಟೆ ಎಲ್ಲ ಚಿಕ್ಕ ಬಟ್ಟೆಗಳು. ಇಟ್ಸ್ ನಾಟ್ ದ ಲಾಂಗ್ ಲೆಂತ್ ಒನ್. ಎಲ್ಲ ಕಾಸ್ಮೆಟಿಕ್ಸ್ ವಿಷಯಕ್ಕೆ ಬಂದರೆ ಸದ್ಯಕ್ಕೆ ಏನೇನು ಕೈಗೆ ಸಿಕ್ಕುತ್ತೋ ಅದನ್ನೆಲ್ಲ ಎತ್ಕೊಂಡಿದ್ದೀನಿ. ಇಲ್ಲೆಲ್ಲ ಲಿಪ್ಸ್ಟಿಕ್ ಇದ್ದಾವೆ, ಎಲ್ಲ ಡಾರ್ಕ್ ಶೇಡ್ಸೇ ಜಾಸ್ತಿ. ಜೊತೆಗೆ 2 ಬ್ರಷ್ ತೊಗೊಂಡಿದ್ದೀನಿ. ಆ್ಯಂಡ್ ಸನ್ಸ್ಕ್ರೀನ್ ಮಸ್ಟ್. ಇದು ಬಾಡಿಗೆ ಮತ್ತು ಇದು ಫೇಸ್ಗೆ. ಕನ್ಸಿಲರ್ ಮತ್ತು ಫೌಂಡೇಶನ್, ಪರ್ಫ್ಯೂಮ್, ಮತ್ತು ನನ್ನ ಒಂದು ಇದಿಲ್ಲೋಯ್ತು, ಇಲ್ಲಿದೆ, ಒಂದು ಕಾಂಪ್ಯಾಕ್ಟ್ ಪೌಡರ್, ನಾರ್ಮಲ್ ಕ್ರೀಮ್ ಮತ್ತು ಆ್ಯಕ್ಸಸರೀಸ್. ನಾನು ಏನು ತೊಗೋಬೇಕು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಹ್ಯಾವ್ ಟು ಥಿಂಕ್. ಒಂದು ಸೀರಮ್, ಅಂಡರ್ ಆರ್ಮ್ ರೋಲ್ ಆನ್, ಚೀಕ್ ಟಿಂಟ್. ದಟ್ ಈಸ್ ಚೀಕ್ ಟಿಂಟ್ ಪ್ಲಸ್ ಲಿಪ್ಗೆ ಯು ಕ್ಯಾನ್ ಯೂಸ್. ಮತ್ತು ಇದು ಟ್ರಾವೆಲ್ ಟವಲ್ಲು ಅದೊಂದು. ಮತ್ತು ಇದು ನಾನು ಯಾವಾಗಲೂ ತೊಗೊಂಡಿದ್ದೆ ದಟ್ ವೆನ್ ಐ ಗೋ ಟು ಬೀಚ್ ಐ ಹ್ಯಾವ್ ಟು ಆ್ಯಡ್ ಅದರಲ್ಲಿರೋ ನೀರು, ಇದು ಟ್ಯಾಬ್ಲೆಟ್ಸ್ ಎಲ್ಲ ತೆಗೆದ್ಬಿಟ್ಟು ಇದಕ್ಕೆ ನೀರು ಮಣ್ಣು ಎಲ್ಲ ಹಾಕಬೇಕು ಅಂತ. ಇವಾಗ ಫುಲ್ಫಿಲ್ ಆಗ್ತಾ ಇದೆ ಅದು. ಆ್ಯಂಡ್ ಆ್ಯಕ್ಸಸರೀಸಲ್ಲಿ ಇದು ನನಗೆ ಮಾನಸನ ಗೋಕರ್ಣಗೆ ಹೋದಾಗ ಕೊಡಿಸಿದ್ಲು. ಸೊ ಇದನ್ನು ಐ ವಾಂಟ್ ಟು ವೇರ್. ಇಟ್ಸ್ ಆ್ಯಂಕ್ಲೆಟ್, ಸಿಂಗಲ್ ಆ್ಯಂಕ್ಲೆಟ್ ಇದು. ಮತ್ತು ಇದು ನನ್ನ ಕೊಲೀಗ್ ನನಗೆ ಅವ್ರು ಗೋವಾಗೆ ಹೋದಾಗ ನನಗೆ ತಂದು ಕೊಟ್ಟಿದ್ರು. ಸೊ ಇಟ್ಸ್ ಬೀನ್ ಮೋರ್ ದೆನ್ ಅನ್ ಇಯರ್ ಐ ಗಾಟ್ ದಿಸ್. ಆ್ಯಂಡ್ ಹಂಗೆ ಇಟ್ಟಿದ್ದೀನಿ ನಾನು ಸೇಫಾಗೆ. ಇಫ್ ಏನಾದರೂ ಯಾವುದಾದ್ರೂ ಅಟೈರಿಗೆ ಮ್ಯಾಚ್ ಆಗುತ್ತೆ ಅಂದರೆ ಐಮ್ ಗೋನಾ ಟ್ರೈ ದಿಸ್ ಅವತ್ತು. ಆ್ಯಂಡ್ ಇದು ನಿವಿ ಗೋವಾಗೆ ಹೋದಾಗ ನನಗೆ ತಂದು ಕೊಟ್ಟಿದ್ದು. ಐಮ್ ಟೇಕಿಂಗ್ ಆಲ್ ದಿಸ್. ಗೊತ್ತಿಲ್ಲ ಯಾವುದು ಯೂಸ್ ಆಗುತ್ತೆ. ಐಮ್ ಗೋನಾ ಯೂಸ್ ದ್ಯಾಟ್. ಆ್ಯಂಡ್ ಅಷ್ಟೇ ಗೈಸ್, I'm keeping it very simple ಅಂದ್ಕೊಂಡಿದ್ದೀನಿ. Yes, quickly getting into the packing. ನನ್ನ ಬಟ್ಟೆಗಳು ಫಸ್ಟ್ ಗೋಯಿಂಗ್ ವಿತ್ ಮೈ ಏರ್ಪೋರ್ಟ್ ಲುಕ್. ನಾನು ಏರ್ಪೋರ್ಟ್ ಲುಕ್ಗೆ ಐ ಆಮ್ ಕೀಪಿಂಗ್ ಇಟ್ ವೆರಿ ಸಿಂಪಲ್. ತುಂಬ ಒಂದು ಟ್ಯಾಂಕ್ ಟಾಪ್ ತೊಗೊಂಡಿದ್ದೀನಿ. ಇಟ್ಸ್ ನಾರ್ಮಲ್ ಕ್ರಾಪ್ ಟ್ಯಾಂಕ್ ಟಾಪ್ ವಿತ್ ಒನ್ ಡೆನಿಮ್ ಅಷ್ಟೇ. ಒಂದು ಡೆನಿಮ್, ಅದ್ರ ಜೊತೆಗೆ ಒಂದು ಡೆನಿಮ್ ಜಾಕೆಟ್ ಕೂಡ ತೊಗೊಂಡಿದ್ದೀನಿ. ಇಫ್ ಇಟ್ ಆಲ್, ಇವಾಗ ಹೋಗ್ತಾ ಚಳಿ ಇರುತ್ತೆ ಬೆಳಗಿನ ಜಾವ ನಾವು ಹೋಗೋದ್ರಿಂದ. ಬಟ್ ಟ್ರಾವೆಲಿಂಗ್ ಟೈಮಲ್ಲಿ ಐ ಡೋಂಟ್ ಥಿಂಕ್ ಸೊ ಐ ವುಡ್ ರಿಕ್ವೈರ್, ಬೇಕಾಗಲ್ಲ ಅನ್ಕೋತೀನಿ. ಬಟ್ ಒಂದು ಡೆನಿಮ್ ಜಾಕೆಟ್ ಇರಲಿ. 2 ಹ್ಯಾಟ್ ತೊಗೊಂಡಿದ್ದೀನಿ. ಹಿಂದೆ ಕ್ಲಿಪ್ ಹಾಕಿದ್ದೀನಿ, ಕೂತ್ಕೊಳ್ತಾ ಇಲ್ಲ ನೀಟಾಗೆ.
ಬಟ್ ಯಾ ಇದೊಂದು ಹ್ಯಾಟು ಆ್ಯಂಡ್ ಒಂದು ನಂದು ಮಾಮೂಲಿ ಓಜಿ ಬಕೆಟ್ ಹ್ಯಾಟ್ ಇದೆಯಲ್ಲ ಅದನ್ನು ತೊಗೊಂಡಿದ್ದೀನಿ. ಸುಮ್ಮನೆ ತೊಗೊಂಡಿದ್ದೀನಿ, ನೋಡೋಣ ಒಂದೆರಡು ಫೋಟೋಸ್ ಬರುತ್ತಾ ಅಂತ ತೊಗೊಂಡಿದ್ದೀನಿ. ಬಟ್ ಇದರಲ್ಲಿ ನಾನು ಸನ್ ಪ್ರೊಟೆಕ್ಷನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಓನ್ಲಿ ಫಾರ್ ಫ್ಯಾಷನ್ ಅಷ್ಟೇ ಇದು. ಜೊತೆಗೆ ಒಂದು ಔಟ್ಫಿಟಿಗೆ ಮ್ಯಾಚ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂಧನ ಹುಡುಕಿದೆ. ಬಟ್ ಐ ಡಿಂಟ್ ಗೆಟ್. ಎಲ್ಲಿ ಹುಡುಕಿದ್ರು ನನಗೆ ಬೇಗ ಡೆಲಿವರಿ ಇರಲಿಲ್ಲ. ಇತ್ತು ಬಟ್ ಬೇಗ ಡೆಲಿವರಿ ಇರಲಿಲ್ಲ. ಇದಕ್ಕೋಸ್ಕರ ಏನು ತಲೆ ಓಡಿಸಿದ್ದೀನಿ ಅಂದರೆ ಐ ಹ್ಯಾವ್ ಟೇಕನ್ ದಿಸ್ ಲಾಂಗ್ ಕರ್ಚಿಫ್ನೇ ಕಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಔಟ್ಫಿಟ್ ಜೊತೆಗೆ ಹೇಗೆ ಕಾಣುತ್ತೆ ಅಂತ ಪೋಸ್ಟ್ ಮಾಡ್ತೀನಿ, ಯು ಕ್ಯಾನ್ ಗೋ ಚೆಕ್ ಆಯಿತಾ. ಸೊ ದಟ್ ವಾಸ್ ದ ಸೈಡ್ ಥಿಂಗ್ಸ್. ಮೇಯ್ನಾಗಿ ಔಟ್ಫಿಟ್ಸ್ ಏನೇನು ಅಂತ ಬಂದರೆ, ಸೊ ಫಸ್ಟ್ ಇಸ್ ಒಂದು ಬ್ಯೂಟಿಫುಲ್ ಟಾಪ್ ತೊಗೊಂಡೆ. ದಿಸ್ ಇಸ್ ಸೋ ನೈಸ್. ನನಗೆ ಇದು ಸಖತ್ ಇಷ್ಟ ಆಯಿತು. ಲೈಕ್ ಐ ಕ್ಯಾನ್ ಈವನ್ ವೇರ್ ಇಟ್ ಟು ಮೈ ಆಫೀಸ್. ಸ್ಲೀವ್ಲೆಸ್ ಇದೆ, ಬಟ್ ಏನಂದರೆ ಒಂದು ಸೈಡ್ ಮಾತ್ರ ಒಂದು ಕ್ಲಿಪ್ ಬಂದಿದೆ. ಅದು ಸ್ವಲ್ಪ ಶ್ರಿಂಕ್ ಮಾಡುತ್ತೆ ಆ್ಯಂಡ್ ಇಟ್ ಬಿಕಮ್ಸ್ ಎಸಿಮೆಟ್ರಿಕ್ ನೆಕ್ ಲೈನ್ ಆಗುತ್ತೆ. ದಿಸ್ ಲುಕ್ಸ್ ಗುಡ್. ಆ್ಯಂಡ್ ಆಲ್ಸೋ ಕಲರ್ಸ್ ಕೂಡ ಅಷ್ಟೇ. ದಿಸ್ ಟೈಮ್ ಐ ಆಮ್ ಬೀಯಿಂಗ್ ವೆರಿ ಸ್ಪೆಸಿಫಿಕ್ ವಿತ್ ಕಲರ್ಸ್. ತುಂಬ ಡಾರ್ಕ್ ಆ್ಯಂಡ್ ಡೀಸೆಂಟ್ ಕಲರ್ಸ್ನೇ ನಾನು ಚೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ದಿಸ್ ಇಸ್ ಒನ್ ಟಾಪ್. ಆ್ಯಂಡ್ ಇದನ್ನು ಒಂದು ಶಾರ್ಟ್ಸ್ ಜೊತೆ ಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ. ಆ್ಯಂಡ್ ನೆಕ್ಸ್ಟ್, ಇದು ನನಗೆ ಒಂಥರ ಇಷ್ಟ ಆಯಿತು. ಈ ಟ್ಯಾಂಕ್ ಟಾಪ್ ನಾನು ಮುಂಚೆನೇ ಯೂಸ್ ಮಾಡಿದ್ದೀನಿ, ಇದೇನು ಹೊಸದಲ್ಲ. ಸೊ ಒಂದು ಪಿಂಕ್ ಟ್ಯಾಂಕ್ ಟಾಪ್ ಜೊತೆ ಒಂದು ವೈಟ್ ಶಾರ್ಟ್ಸ್ನ ಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಅಟೈರ್ಗೆ ಐ ಆಮ್ ವೇರಿಂಗ್ ದ ಹೆಡ್ ಕರ್ಚಿಫ್ನ ನಾನು ಅವಾಗಲೇ ನಿಮಗೆ ತೋರಿಸ್ದೆ. ಐ ಆಮ್ ವೇರಿಂಗ್ ದಟ್. ಐ ಆಮ್ ಪೇರಿಂಗ್ ದಿಸ್ ವಿತ್ ಕರ್ಚಿಫ್. ನೆಕ್ಸ್ಟು ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಟಾಪ್. ಅನ್ಫಾರ್ಚುನೇಟ್ಲಿ ಬ್ಲ್ಯಾಕಲ್ಲಿ ತೊಗೊಂಡಿದ್ದೀನಿ ಬಿಕಾಸ್ ಐ ಲವ್ ಬ್ಲ್ಯಾಕ್. ನನಗೆ ಬ್ಲ್ಯಾಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಹತ್ರ ಇರೋದ್ರಲ್ಲೆಲ್ಲ ಜಾಸ್ತಿ ಕಲರ್ಸ್ ಇರುತ್ತೆ ಬ್ಲ್ಯಾಕ್. ಸ್ಟಿಲ್ ಇದೊಂದೇ ಮಾತ್ರ ನನಗೆ ಕಲರ್ದು, ಸಿನ್ಸ್ ಬ್ಲ್ಯಾಕ್ ತುಂಬ ಬೇಗ ಹೀಟ್ ಅಟ್ರಾಕ್ಟ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ, ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಟಾಪ್ ಆಸ್ ವೆಲ್. ಈ ಟಾಪ್ನ ನಾವು ಸ್ಕ್ವೇರ್ ನೆಕ್ ಆಗಾದರೂ ಹಾಕೋಬೋದು, ಆರ್ ಯು ಕ್ಯಾನ್ ಈವನ್ ಚೂಸ್ ಇಟ್ ಆಸ್ ಅನ್ ಎಸಿಮೆಟ್ರಿಕ್ ಒನ್, ಇಲ್ಲ ಬ್ಯಾಂಡ್ಯೂ ನೆಕ್ ಆಗಾದರೂ, ನಾಟ್ ಬ್ಯಾಂಡ್ಯೂ ಸಾರಿ ಬೋಟ್ ನೆಕ್ ಆಗಾದರೂ ಹಾಕೋಬೋದು. ನಾನು ಇದನ್ನು ಸ್ವಲ್ಪ ಹಿಂಗೂ ಇಲ್ಲೊಂದೆರಡು ಲೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಯಿಂಗ್ ಥರ ಹಾಲ್ಟರ್ ಟೈಯಿಂಗ್ ಕೊಟ್ಬಿಟ್ಟು ಐ ಆಮ್ ಪ್ಲಾನ್ ಟು ವೇರ್ ಇಟ್ ಆಸ್ ಅ ಬೋಟ್. ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇದನ್ನು ನಾನು ಡೆನಿಮ್ ಸ್ಕರ್ಟ್ ಜೊತೆ ಪೇರ್ ಮಾಡ್ತಾ ಇದ್ದೀನಿ. ಐ ನೋ ಡೆನಿಮ್ ಇಸ್ ಟು ಹೆವಿ ಅಂತ, ಬಟ್ ಐ ಹ್ಯಾವ್ ನೋ ಚಾಯ್ಸ್ ಗೈಸ್. ಇದು ಅದ್ರ ಜೊತೆನೇ ಚೆನ್ನಾಗಿ ಕಾಣೋದು. ಸೊ ಅಟ್ಲೀಸ್ಟ್ ಫಾರ್ ಒಂದೆರಡು ಫೋಟೋಸ್ಗಾದರೂ ತೊಗೊಂಡು, ಇಫ್ ವೆದರ್ ಇಸ್ ಟೂ ಬ್ಯಾಡ್ ಐ ಚೇಂಜ್ ಇಟ್ ಆಫ್. ಪ್ಲಾನಿಂಗ್ ಟು ಚೇಂಜ್ ಇಟ್ ಆಫ್. ಲೆಟ್ಸ್ ಸಿ ಹಿಂಗೋಗುತ್ತೆ ಅಂತ. ನನಗೆ ತುಂಬ ಇಷ್ಟ ಆಗಿದ್ದು, ನಮ್ಮಮ್ಮ ರಿಜೆಕ್ಟ್ ಮಾಡಿದ್ದು ಅಂದರೆ ಇದು. ದಿಸ್ ಇಸ್ ಅ ಟಾಪ್. ಒಂದು ಕರ್ಚಿಫ್ ಥರ ಕಾಣಿಸ್ತಿದೆ, ಬಟ್ ದಿಸ್ ಇಸ್ ಅ ಬ್ಯಾಂಡ್ಯೂ ಟಾಪ್. ಸ್ಟ್ರಾಪ್ಲೆಸ್ ಆಗಿ ಬರುತ್ತೆ. ಬಟ್ ಇದನ್ನೇ ನಾನು ಹಿಂಗೆ ಹಾಕೊಳ್ಳಲ್ಲ. ಐ ವಿಲ್ ಪೇರ್ ಇಟ್ ವಿತ್ ಇದ್ರ ಜೊತೆ ಒಂದು ಟೈ ಅಷ್ಟು ಉದ್ದ ಇರೋ ಒಂದು ಕೊಟ್ಟಿದ್ದಾರೆ. ಏನು ಅನ್ಬೇಕು ಅಂತ ಗೊತ್ತಿಲ್ಲ ಇದನ್ನು. ಶೋಲ್ಡರ್ ಸ್ಟ್ರಾಪ್ಸ್ ಆಗಿ ಯೂಸ್ ಮಾಡ್ಬೋದು. ಸೊ you just wear it like this and tie it off back side or pin it adjust ಮಾಡಿದ್ರೆ ಹಿಂದೆ. This is how it looks. So complete shoulder off ಕಾಣಿಸ್ಬಾರ್ದು ನಿಮಗೆ, ಕಂಪ್ಲೀಟ್ see through ಇರಬಾರ್ದು ಅಂತಂದ್ರೆ ಯು ಕ್ಯಾನ್ ವೇರ್ ದಿಸ್. ಸ್ವಲ್ಪ ಒಂದು ರೇಂಜಿಗೆ ಕವರ್ ಮಾಡ್ಬೋದು. ಆ್ಯಂಡ್ ಇಟ್ ಆಲ್ಸೋ ಗಿವ್ಸ್ ಅ ಡೀಸೆಂಟ್ ಲುಕ್. ಸೊ ನೋಡುವ, ಇದನ್ನು ನಾನು ಹಾಕೊತೀನ ಅನ್ನೋದು ಡೌಟು. 50-50, ಬಟ್ ನನಗಂತೂ ತುಂಬ ಇಷ್ಟ ಆಗಿದ್ದು ನಾನು ತೊಗೊಂಡಿದ್ದು. ಲೆಟ್ಸ್ ಸಿ. ಆ್ಯಂಡ್ ಇಟ್ ಗೋಸ್ ವೆಲ್ ವಿತ್ ಮೈ ಬಾಡಿ. ಟಚ್ ವುಡ್, ಬೈ ಗಾಡ್ಸ್ ಗ್ರೇಸ್ ಈ ಥರ ಬಟ್ಟೆಗಳು ನನಗೆ ಚೆನ್ನಾಗಿ ಕಾಣುತ್ತೆ, ಆಕ್ವರ್ಡ್ ಅನ್ಸಲ್ಲ. ಸೊ ಇವಾಗ ಚೆನ್ನಾಗಿ ಕಾಣಿಸ್ದಾಗ ಹಾಕೊಳ್ಳೋದು ಬೆಸ್ಟ್ ಅಲ್ವಾ, ವೈಟು ಚುಮ್ಮ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಮಿಕ್ಕಿದ್ದೊಂದೆರಡು ನಾರ್ಮಲ್ ಟೀ ಶರ್ಟ್ಸ್ ತೊಗೊಂಡಿದ್ದೀನಿ. ಒಂದು ಶಾರ್ಟ್ಸ್ಗಳು ಸಿಕ್ಕಾಪಟ್ಟೆ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ನೈಟ್ ಸೂಟ್ ತೊಗೊಂಡಿದ್ದೀನಿ ಅಷ್ಟೇ. ಜಾಸ್ತಿ ತುಂಬ ಇದು ಮಾಡ್ತಾ ಇಲ್ಲ, ಬಟ್ ಏನೂ ಇಲ್ಲದೇನೂ ಇಲ್ಲ. ಐ ಹ್ಯಾವ್ ಒನ್ ಮೋರ್ ಡ್ರೆಸ್ ಅಂತ ತೊಗೊಂಡಿರೋದು ಇದು ಒಂದೇ ನಾನು. ಇದನ್ನು ಅಷ್ಟೇ ಒಂದು ಎರಡು ಸಲಿನೂ ಹಾಕಿದ್ದೀನಿ. ಒಂದು ಸಲಿನೂ 2 ಸಲಿನೂ ಹಾಕಿದ್ದೀನಿ ಇದನ್ನು. ಸೊ ಇದನ್ನೊಂದು ಇಟ್ಕೊಂಡಿದ್ದೀನಿ ಆಲ್ಟರ್ನೇಟಿವ್, ಎಮರ್ಜೆನ್ಸಿಗೆ ಅಂತ. ಏನಾದರೂ ಬೇಕಾಗುತ್ತೆ ಅಂತಂದರೆ ಐ ಆಮ್ ಗೋನಾ ವೇರ್ ದಿಸ್. ಬಟ್ ಎಲ್ಲ ನಾನು ತೊಗೊಂಡಿರೋದು ಜರ್ಸಿ ಮೆಟೀರಿಯಲ್, ಲಿನೆನ್ ಮೆಟೀರಿಯಲ್ ಆ್ಯಂಡ್ ಕಾಟನ್.
ಇಷ್ಟೇ ಸಿಂಥೆಟಿಕ್ ಇದು ಬಿಟ್ಟರೆ ನಾನು ಯಾವುದು ಡೆನಿಮ್ ಅನ್ನೋದೊಂದು ಬಿಟ್ಟರೆ ಇನ್ಯಾವುದೂ ನಾನು ಜಾಸ್ತಿ ಹೆವಿ ಪ್ರಿಫರ್ ಮಾಡ್ತಾ ಇಲ್ಲ. ಕೀಪಿಂಗ್ ಇಟ್ ವೆರಿ ಲೈಟ್ ಆ್ಯಂಡ್ ಈಸಿ ಟು ಯೂಸ್, ಹೆವಿ ಅನ್ನೋ ಥರ ಬೇಡ ಅಂತ. ಆ್ಯಂಡ್ ಅದೇ ಅದರ ಟೀ ಶರ್ಟ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಜರ್ಸಿ ತೊಗೊಂಡಿದ್ದೀನಿ, ಬೀಚಲ್ಲಿ ಆಟ ಆಡೋಕ್ಕೆ ಬೇಕಾಗುತ್ತೆ ಅಂತ ಅಷ್ಟೇ. ಆ್ಯಕ್ಚುಲಿ ನಾನು ಬೀಚಲ್ಲಿ ಆಟ ಆಡೋಂಗಿಲ್ಲ, ನನಗೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿತ್ತು ಒಂದು ಸ್ವಲ್ಪ ವಾರಗಳ ಮುಂಚೆ. ಐ ಆಮ್ ಟೋಲ್ಡ್ ನಾಟ್ ಟು ಗೋ ಟು ಬೀಚ್. ಡಾಕ್ಟರ್ ಹೇಳಿದ್ದಾರೆ ನನಗೆ ಹೋಗಬೇಡಿ ಅಂತ. ಸ್ಟಿಲ್ ವಿತ್ ಆಲ್ ರಿಸ್ಕ್ ಐಮ್ ಗೋಯಿಂಗ್ ಬಿಕಾಸ್ ಐ ಆಮ್ ಅ ಬೀಚ್ ಪರ್ಸನ್ ಗೈಸ್. ನನಗೆ ಮೌಂಟೇನ್ಸ್ಗಿಂತ ಬೀಚಸ್ ತುಂಬ ಇಷ್ಟ ಆಗುತ್ತೆ. 1.5 ವರ್ಷ ಆದಮೇಲೆ ಸಮುದ್ರ ನೋಡೋಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಹೋಗಿ ಆಟ ಆಡ್ಬೇಡ ಅಂತಂದರೆ ಹೆಂಗೆ ಹೇಳಿ. ಸೊ ಎಸ್ ಗೈಸ್, ಇದಾಗಿತ್ತು ನನ್ನ ಪ್ಯಾಕಿಂಗ್ ವ್ಲಾಗ್. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟು ನಮ್ಮ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ಮ ಟ್ರಿಪ್ಪಲ್ಲಿ ಏನೇನಾಯಿತು ಎಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಸಪೋರ್ಟ್ ಈ ಟೈಮಲ್ಲಿ ನನಗೆ ತುಂಬ ಮುಖ್ಯ. ಸೊ ಪ್ಲೀಸ್ ವಿಡಿಯೋನ ನೋಡಿ, ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್.